ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಸೋಮವಾರದ ವ್ಲಾಗು. ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಸಮಯ ಇಲ್ಲದೆ ಇರೋ ಕಾರಣ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಹಿಂದಿನ ದಿನ ರಾತ್ರಿನೇ ಗೋಂದು ಮತ್ತು ಕಾಮಕಸ್ತೂರಿ ಬೀಜ ಸ್ವಲ್ಪ ಕಲ್ಸಕ್ಕರೆ ಪುಡಿನ ಹಾಕಿ ಈ ರೀತಿ ನೆನೆ ಹಾಕ್ಕೊಂಡಿರ್ತೀನಿ. ಮಾರನೇ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಯೋದಕ್ಕಿಂತ ಮುಂಚೆನೇ ನಮ್ಮನೇಲಿ 4 ಜನ ಇರೋದ್ರಿಂದ, ಅಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಮಕ್ಕಳು ಇರೋದ್ರಿಂದ ಎಷ್ಟು ಬೇಕಾಗುತ್ತೆ ಅಷ್ಟು ನೆನೆ ಹಾಕ್ಕೊಂಡು ಸ್ವಲ್ಪ ಬೌಲ್ಗೆ ಹಾಕಿ ಮತ್ತೆ ಸ್ವಲ್ಪ ಕಲ್ಸಕ್ಕರೆ ಹಾಗೆ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ. ಕೆಲವೊಬ್ಬರು ಇದನ್ನು ಗಟ್ಟಿಯಾಗಿಯೇ ತಿಂತಾರೆ. ನಮ್ಮನೇಲಿ ತುಂಬ ಗಟ್ಟಿ ಇದ್ದರೆ ಯಾರೂ ಇಷ್ಟಪಡಲ್ಲ. ಹಾಗಾಗಿ ನೀರನ್ನು ಜಾಸ್ತಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಕಲ್ಸಕ್ಕರೆನ ಹಾಕಿ ಅದನ್ನು ಕುಡಿದು ನಂತರ ಬೇರೆ ಕೆಲಸಗಳನ್ನ ಮಾಡ್ಕೊಳ್ತೀವಿ. ಈ ಒಂದು ಗೋಂದನ್ನು ಬಿಸಿಲು ಜಾಸ್ತಿ ಇದ್ದಾಗ ಅಥವಾ ಬಾಡಿ ತುಂಬ ಹೀಟ್ ಆದಾಗ ತಿನ್ನೋದ್ರಿಂದ ದೇಹನ ತಂಪಾಗಿಡೋದಲ್ಲದೆ ಬಾಡಿ ಡಿಹೈಡ್ರೇಷನ್ ಆಗೋದನ್ನು ಕಡಿಮೆ ಮಾಡುತ್ತೆ. ಸೋಮವಾರ ಮಕ್ಕಳಿಗೆ ರಜಾ ಇದ್ದಿದ್ದರಿಂದ ಹಿಂದಿನ ದಿನ ರಾತ್ರಿಯೇ ದೋಸೆ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೆ. ನಾನು ಯಾವಾಗಲೂ ಮಸಾಲೆ ದೋಸೆ ಮಾಡಬೇಕಂದ್ರೆ ಕಡಲೆಬೇಳೆನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಳ್ತೀನಿ. ಇದಕ್ಕೆ ಒಂದು 4 ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರವೆ ಇಲ್ಲ ಅಂತ ಅಂದರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ಆದರೆ ಈ ಸಲ ಬೀಸಿಸಿದಂಥ ಅಕ್ಕಿ ಹಿಟ್ಟು ರಾಗಿ ಹಾಕ್ತಾರಲ್ವ, ಆ ಒಂದು ಮಿಷಿನ್ಗೆ ಹಾಕಿಬಿಟ್ಟಿದ್ರು. ಹಾಗಾಗಿ ಅಕ್ಕಿ ಹಿಟ್ಟೆಲ್ಲ ಸ್ವಲ್ಪ ಕಪ್ಪಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ರವೆನೇ ಹಾಕ್ಕೊಂಡಿದ್ದೀನಿ. ಮಸಾಲೆ ದೋಸೆ ಅಂದರೆ ಕೆಂಪು ಚಟ್ನಿ ಇಲ್ಲ ಅಂದರೆ ಹೇಗಾಗುತ್ತೆ, ಹಾಗಾಗಿ ಕೆಂಪು ಚಟ್ನಿಗೆ ಹಿಂದಿನ ದಿನ ರಾತ್ರಿಯೇ 10 ಬ್ಯಾಡಗೆ ಮೆಣಸಿನ್ಕಾಯಿನ ನೆನೆ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು 1 ಇಡಿ ಆಗೋಷ್ಟು ಬೆಳ್ಳುಳ್ಳಿ, 1 ಈರುಳ್ಳಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀರನ್ನು ಕಡಿಮೆ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇನ್ನು ಚಟ್ನಿ ಮಾಡ್ಕೊಳ್ಳೋದಕ್ಕಾಗಿ ಮಿಕ್ಸರ್ ಜಾರ್ಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಯಾವಾಗಲೂ ಚಟ್ನಿ ಸ್ವಲ್ಪ ತೆಳುವಾಗಿದ್ರೇ ಇಷ್ಟಪಡೋದು. ನಂತರ 1/4 ಟೀ ಸ್ಪೂನ್ ಆಗೋಷ್ಟು ಮೆಣಸುಕಾಳು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಹಾಗೆ 1/4 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದೆರಡನ್ನೂ ಸಹ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಕಳಿಗೆ ಸ್ಕೂಲ್ ರಜಾ ಇದ್ಬಿಟ್ರೆ ಹಿಂದಿನ ದಿನವೇ ಏನು ತಿಂಡಿ ಮಾಡೋದು, ಸ್ವಲ್ಪ ಸ್ಪೆಷಲಾಗಿರಬೇಕು ಅಂತ ಏನಾದರೂ ಒಂದು ಸ್ಪೆಷಲಾಗಿ ತಿಂಡಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಹೊರಗಡೆ ಫುಡ್ಡನ್ನೆಲ್ಲ ತಿನ್ನಿಸಿ ಹೆಲ್ತ್ ಹಾಳು ಮಾಡೋ ಬದಲು ಮನೇಲೇ ಸ್ವಲ್ಪ ಜಾಸ್ತಿ ಸಮಯ ಆದರೂ ಪರವಾಗಿಲ್ಲ, ನಾನು ಮನೇಲೇ ಪ್ರತಿಯೊಂದು ತಿಂಡಿಗಳನ್ನೂ ಸಹ ಮಾಡ್ಕೊಳ್ತೀನಿ. ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕಾಗಿ ಕಡಾಯಿಗೆ ಎಣ್ಣೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಆಲೂಗೆಡ್ಡೆ ಪಲ್ಯ ಮಾಡಬೇಕಾದ್ರೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಆಗ ರುಚಿ ಚೆನ್ನಾಗಿರುತ್ತೆ. ಜೊತೆಗೆ ಈರುಳ್ಳಿ ತುಂಬ ಜಾಸ್ತಿ ಬಣ್ಣ ಎಲ್ಲ ಬದಲಾಗಬಾರ್ದು, ಸ್ವಲ್ಪ ಹಸಿಯಾಗಿಯೇ ಇರಬೇಕು. ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಾನು ಮೊದಲೇ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಮ್ಯಾಶ್ ಮಾಡಿ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಆಲೂಗೆಡ್ಡೆ ಪಲ್ಯಕ್ಕೆ ಟೊಮೆಟೊನ ಹಾಕ್ತಾರೆ. ನಮ್ಮನೇಲಿ ಟೊಮೆಟೊ ಹಾಕಿದ್ರೆ ಅಷ್ಟಾಗಿ ಯಾರೂ ಇಷ್ಟಪಡಲ್ಲ, ಹಾಗಾಗಿ ನಾನು ಟೊಮೆಟೊನ ಹಾಕಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹೋಳಲ್ಲಿ ಒಂದು 10 ಹನಿ ಆಗೋಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಹಾಕಿದ್ರೆ ನಿಂಬೆಹಣ್ಣಿನ ರಸನ ಸೇರಿಸೋ ಅವಶ್ಯಕತೆ ಇರಲ್ಲ. ನಾನು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ. ದೋಸೆ ವಿಚಾರದಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋ ವಿಚಾರ ಏನಂತಂದರೆ, ಹೋಟ್ಲು ಥರನೇ ಗರಿಗರಿಯಾಗಿ ಒಳ್ಳೆ ಕಲರಲ್ಲಿ ಚೆನ್ನಾಗಿ ಬರಬೇಕು ಅಂತ ಅಂದರೆ ಕಬ್ಬಣದ ಕಾವಲಿನೇ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಹಿಟ್ಟನ್ನು ನಾವು ನಾನ್ ಸ್ಟಿಕ್ ಮೇಲೆ ದೋಸೆ ಹಾಕಿ ನೋಡಿ, ಎರಡಕ್ಕೂ ಸಹ ತುಂಬ ಡಿಫ್ರೆನ್ಸ್ ಬರುತ್ತೆ. ನಾನ್ ಸ್ಟಿಕ್ ಮೇಲಾದರೆ ನಮಗೆ ಆ ಕಲರ್ ಆಗಲಿ ಮತ್ತು ದೋಸೆ ಗರಿಗರಿಯಾಗಿ ಬರೋದಾಗಲಿ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಈ ರೀತಿ ಕಬ್ಬಣದ ಕಾವಲಿ ಮೇಲೆ ದೋಸೆ ಹಾಕೋದ್ರಿಂದ ದೋಸೆ ಕಲ್ಲರು ಚೆನ್ನಾಗಿ ಬರುತ್ತೆ. ಮೇಯ್ನ್ ನಮಗೆ ಈ ಹೋಟೆಲಲ್ಲೆಲ್ಲ ತಿಂದರೆ ಗರಿಗರಿಯಾಗಿ ಬರುತ್ತಲ್ವ, ಸೇಮ್ ಅದೇ ಥರನೇ ಬರುತ್ತೆ. ಇಲ್ಲಿ ನಾನು ಈಗ ದೋಸೆನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೆಂಪು ಚಟ್ನಿನ ಹಾಕಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ದೋಸೆ ಕಲರ್ ಚೆನ್ನಾಗಾಗುತ್ತೆ, ಜೊತೆಗೆ ಗರಿಗರಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸ್ಟವ್ನ ಕಡಿಮೆ ಉರಿಲೇ ಇಟ್ಕೊಂಡು ದೋಸೆನ ಬೇಯಿಸ್ಕೊಂಡಿದ್ದೀನಿ. ದೋಸೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಬೇಯಿಸಿಟ್ಟಿದ್ದಂತಹ ಸ್ವೀಟ್ ಕಾರ್ನ್ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂತಹ ಚೀಸ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮೊಝೆಲ್ಲ ಚೀಸ್ನ ಯೂಸ್ ಮಾಡಿದ್ದೀನಿ, ಅಂದರೆ ಪಿಜ್ಜಾ ಚೀಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜೊತೆಗೆ ಆ ಚೀಸ್ದು ಲೇಯರ್ ಬರುತ್ತಲ್ಲ, ಆ ರೀತಿಯಾಗಿದ್ದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ. ನೋಡಿ, ದೋಸೆ ಒಂದು ಸೈಡ್ ಬೇಯಿಸ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿದ್ರೆ ಆಯಿತು. ಸೇಮ್ ನಮಗೆ ಈ ಹೋಟೆಲಲ್ಲೆಲ್ಲ ಯಾವ ಕಲರ್ ಬರುತ್ತಲ್ಲ ಅದೇ ಟೆಕ್ಸ್ಚರಲ್ಲೇ ಬರುತ್ತೆ.
ದೋಸೆನೆಲ್ಲ ಹಾಕಿ ಮಕ್ಕಳಿಗೆ ಕೊಟ್ಟು ನಾನು ತಿಂದು ಮುಗಿಸೋಷ್ಟರಲ್ಲಿ 11 ಗಂಟೆ ಆಯಿತು. ಸೋಮವಾರ ಆಗಿದ್ದರಿಂದ ಫ್ರೆಶ್ ಅಪ್ ಆಗಿ ಮೊದಲು ಪೂಜೆನ ಮಾಡಿ ಮುಗಿಸ್ಕೊಂಡೆ. ನಾನು ಪ್ರತಿ ಸಲ ಯಾವಾಗಲೂ ಪೂಜೆಗೆ ಲೇಟ್ ಆಗ್ತಾ ಇದೆ ಅಂತ ಅನಿಸಿದ್ರೆ ತಿಂಡಿನ ಮುಗಿಸಿ ನಂತರ ನಿಧಾನವಾಗಿ ಕೂತ್ಕೊಂಡು ಪೂಜೆ ಮಾಡಿ ಮುಗಿಸ್ತೀನಿ. ಪೂಜೆನೆಲ್ಲ ಮುಗಿಸೋಷ್ಟರಲ್ಲೇ ಒಂದು ಕೊರಿಯರ್ ಬಂದಿತ್ತು. ನಾನು ಈ ರೀತಿಯಾಗಿ ಕೊರಿಯರ್ ಮಾಡುವಂತಹ ಬಾಕ್ಸ್ಗಳನ್ನ ಆರ್ಡರ್ ಮಾಡಿದ್ದೆ. ಪೂಜೆನ ಮುಗಿಸೋಷ್ಟರಲ್ಲೇ ಒಂದು ಕೊರಿಯರ್ ಬಂದಿತ್ತು. ನಾನು ಮಾಡುವಂತಹ ಈ ಸಣ್ಣ ಬಿಸ್ನೆಸ್ಸಲ್ಲಿ ನನಗೆ ಯಾವ ರೀತಿಯಾಗಿ ಕೊರಿಯರ್ ಮಾಡಬೇಕು ಅಥವಾ ಮೇಯ್ನು ಕೊರಿಯರ್ ಪ್ಯಾಕಿಂಗ್ನ ಹೇಗೆ ಮಾಡಬೇಕು, ಎಲ್ಲಿ ಕೊರಿಯರ್ನ ಕಳಿಸ್ಬೇಕು ಅನ್ನೋದು ಸಹ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡ್ ಸ್ವಲ್ಪ ಅದಕ್ಕೆಲ್ಲ ಚೆನ್ನಾಗಿ ಇದು ಈ ರೀತಿ ಇರುತ್ತೆ, ಈ ರೀತಿ ಪ್ಯಾಕ್ ಮಾಡು ಅಂತೆಲ್ಲ ಹೇಳಿ ಅವರು ಸಹ ಸುಮಾರು ಕಡೆ ಸುತ್ತಿ ಕೊರಿಯರ್ ಕವರ್ಗಳನ್ನೆಲ್ಲ ತಂದುಕೊಟ್ಟಿದ್ರು. ಬಟ್ ಅದೇನೆಂದರೆ ಕೊರಿಯರ್ ಕವರ್ನ ಹಾಕಿದಾಗ ಬ್ಯಾಂಗ್ಳೂರ್ಗೆ ಕಳಿಸ್ದಾಗೆಲ್ಲ ಕರೆಕ್ಟಾಗಿತ್ತು. ಕರ್ನಾಟಕಕ್ಕೆ ಅಥವಾ ಕರ್ನಾಟಕದಿಂದ ಬೇರೆ ಕಡೆ ಕಳಿಸ್ದಾಗ ಕೆಲವೊಬ್ಬರು ಡ್ಯಾಮೇಜ್ ಆಗಿದೆ ಪೌಡರು, ಪ್ಯಾಕಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ, ಪೌಡರ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕನ್ನು ಕೊಟ್ಟಿದ್ರಿ. ಸೊ ಹಾಗಾಗಿ ನಾನು ಸಹ ಈ ಒಂದು ಕೊರಿಯರ್ ಬಾಕ್ಸನ್ನು ತುಂಬ ಕಡೆ ಹುಡುಕ್ತೆ ಇಲ್ಲಿ ಬ್ಯಾಂಗ್ಳೂರಲ್ಲಿ, ಎಲ್ಲೂ ನನಗೆ ಸಿಕ್ಕಿರಲಿಲ್ಲ. ಇನ್ ಕೇಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಈ ರೀತಿ ಕೊರಿಯರ್ ಬಾಕ್ಸ್ಗಳು ಬ್ಯಾಂಗ್ಳೂರಲ್ಲಿ ಎಲ್ಲರೂ ಸಿಗುತ್ತೆ ಅಂತ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಕೊನೆಗೆ ಇಲ್ಲೆಲ್ಲೂ ಸಿಗದೇ ಇರೋ ಕಾರಣ ನಾನು ಆನ್ಲೈನಲ್ಲಿ ಎಲ್ಲ ಸರ್ಚ್ ಮಾಡಿದಾಗ ಅದರಲ್ಲಿ ಸೈಜ್ ವೈಸ್ ಇತ್ತು. ನಮ್ಗೆ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕು, 2 kg ಅಥವಾ 5 kg 1 kg ಅನ್ನೋದು ಸಹ ಗೊತ್ತಿರಲಿಲ್ಲ. ಪ್ರತಿಯೊಂದನ್ನು ಅಳತೆ ಮಾಡಿಕೊಂಡು ಇದನ್ನು ಆರ್ಡರ್ ಮಾಡಿದ್ದೆ. ಒಂದು ವೇಳೆ ಕರೆಕ್ಟಾಗಿ ಬಂದಿಲ್ಲ ಅಂತ ಅಂದರೆ ರಿಟರ್ನ್ ಮಾಡಿದ್ರಾಯಿತು ಅಂತ. ಬಟ್ ನಾವು ಮಾಡಿದಂಥ ಅಳತೆಗೆ ಎಲ್ಲ ಪರ್ಫೆಕ್ಟಾಗಿ ಸರಿಯಾಗಿ ಬಂದಿತ್ತು. ಇನ್ಮೇಲೆ ನಾನು ಕಳಿಸುವಂತಹ ಮೆಂತ್ಯ ಪುಡಿ ಆಗಲಿ ಅಥವಾ ಸಾಂಬಾರು ಪುಡಿ ಆಗಲಿ ಸ್ವಲ್ಪನೂ ಸಹ ಡ್ಯಾಮೇಜ್ ಆಗದೆ ಕರೆಕ್ಟಾಗಿ ಬರುತ್ತೆ. ನಾನು ಮಾಡ್ತಾ ಇರುವಂಥ ಈ ಸಣ್ಣ ಬಿಸ್ನೆಸ್ಸಲ್ಲಿ ಕೆಲವೊಂದು ತಪ್ಪುಗಳಾಗ್ತಾ ಇದೆ, ಅದನ್ನು ಮುಂದೆ ಕಲಿತೀನಿ ಅನ್ನೋ ನಂಬಿಕೆ ಸಹ ಇದೆ. ನಿಮಗೇನಾದರೂ ಸ್ವಲ್ಪ ತಪ್ಪುಗಳು ಗೊತ್ತಾದರೆ ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಕಮೆಂಟ್ ಮಾಡಿ, ಖಂಡಿತ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಹಿಂದಿನ ದಿನ ರಾತ್ರಿಯೇ ಹುರುಳಿಕಾಳು ಮತ್ತು ಕಡಲೆಕಾಳನ್ನು ನೆನೆ ಹಾಕ್ಕೊಂಡಿದ್ದೆ. ಅದನ್ನು ಮೊಳಕೆ ಬರೆಸೋದಕ್ಕಾಗಿ ಸ್ಟೋರೇಜ್ ಬಾಕ್ಸ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಳಸಿರುವಂತಹ ತವ ಇರ್ಬೋದು, ಸ್ಟೋರೇಜ್ ಬಾಕ್ಸ್ ಇರ್ಬೋದು ಅಥವಾ ರ್ಯಾಕ್ ಇರ್ಬೋದು, ಪ್ರತಿಯೊಂದನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಒಂದ್ಸಲ ಹೋಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ ನೋಡಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಬಸ್ಸಾರು ಮತ್ತು ಮುದ್ದೆನ ಮಾಡ್ಕೊಬೇಕಿತ್ತು. ಹಾಗಾಗಿ ಹೆಸರು ಕಾಳನ್ನು ಬೇಯೋದಕ್ಕಿಟ್ಟು ಹೆಸರು ಕಾಳೆಲ್ಲ ಸ್ವಲ್ಪ ಬೆಂದ ಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಎಲೆಕೋಸು, ಬೀನ್ಸು, ಕ್ಯಾರೆಟ್ ಹಾಗೆ ಸ್ವಲ್ಪ ಅರಶಿನ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬಸ್ಸಾರನ್ನ ಮಾಡ್ತಾರೆ. ಕೆಲವೊಬ್ಬರು ಈರುಳ್ಳಿನ ಸುಟ್ಟಿ ಮತ್ತು ಟೊಮೆಟೊನ ಸುಟ್ಟಿ ಸಹ ಮಾಡ್ತಾರೆ. ನಮ್ಮನೇಲಿ ಯಾವಾಗಲೂ ಇದೇ ರೀತಿಯೇ ಬಸ್ಸಾರನ್ನ ಮಾಡೋದು. ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮನೇಲೇ ಮಾಡಿರುವಂತಹ 2 ಸ್ಪೂನ್ ಆಗುವಷ್ಟು ಮಟನ್ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ನಂತರ ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಮಟನ್ ಸಾಂಬಾರು ಪುಡಿ ಅಥವಾ ಚಿಕನ್ ಸಾಂಬಾರು ಪುಡಿ ಅಂದರೆ ಏನೇನು ಹಾಕಿರ್ತೀರಾ ಅಂತ ಕೇಳ್ತೀರಾ. ನಾವು ಅದಕ್ಕೆ ಧನಿಯಾ ಹಾಗೆ ಚಿಲ್ಲಿ ಪೌಡರ್, ಚಕ್ಕೆ, ಲವಂಗ, ಮೆಣಸು ಹೀಗೆ ಬೇರೆ ಪದಾರ್ಥಗಳನ್ನ ಹಾಕಿ 1 ವರ್ಷಕ್ಕಾಗೋಷ್ಟು ಪೌಡರ್ ಮಾಡಿ ಇಟ್ಕೊಳ್ತೀವಿ. ರುಬ್ಬಿರೋ ಮಸಾಲೆ ಹಾಕಿ ಸ್ವಲ್ಪ ಅದಕ್ಕೆ ಹುಣಸೆ ರಸ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನೀರನ್ನು ಹಾಕಿ ಕುದಿಯೋದಕ್ಕಿಟ್ಟು ಈ ಕಡೆ ಪಲ್ಯಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾಣಲೆಗೆ ಎಣ್ಣೆ, ಸಾಸಿವೆ ಹಾಗೆ ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಟಿದ್ದಂತಹ ತರಕಾರಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಸ್ಸಾರು ಮತ್ತು ಮಸಾಲೆ ಸಾಂಬಾರಿಗೆ ನಮ್ಮನೇಲಿ ಮೆಂತ್ಯ ಮುದ್ದೆನ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಮೆಂತ್ಯ ಮುದ್ದೆನೇ ಮಾಡ್ಕೊಳ್ತಾ ಇದ್ದೀನಿ. 2.5 ಕಪ್ ಆಗೋಷ್ಟು ನೀರು, ಸ್ವಲ್ಪ ಉಪ್ಪು, 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ನೀರು ಕಂಪ್ಲೀಟ್ ಆಗಿ ಕುದಿಯೋದಕ್ಕೆ ಬಿಟ್ಟು ಕುದಿ ಬಂದಮೇಲೆ 1 ಕಪ್ ಆಗೋಷ್ಟು ಮೆಂತ್ಯ ಮುದ್ದೆ ಪೌಡರ್ನ ಹಾಕ್ಕೊಂಡು 10 ನಿಮಿಷ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡಿದ್ದೀನಿ. 10 ನಿಮಿಷದ ನಂತರ ಇದನ್ನು ಚೆನ್ನಾಗಿ ಗಂಟಿಲಿರೋ ರೀತಿ ಕೈ ಆಡಿಸ್ಕೊಳ್ತಾ ಮಿಕ್ಸ್ ಮಾಡ್ತಾ ಬರಬೇಕು. ಕೆಲವೊಬ್ಬರು ಮೆಂತ್ಯ ಮುದ್ದೆಗೆ ಉಪ್ಪು ಇಷ್ಟಪಡದೇ ಇರೋರು ಬೆಲ್ಲ ಹಾಕಿನೂ ಸಹ ತಿಂತಾರೆ. ನಮ್ಮನೇಲಿ ಬೆಲ್ಲ ಹಾಕಿದ್ರೆ ಯಾರೂ ತಿನ್ನಲ್ಲ ಮೆಂತ್ಯ ಮುದ್ದೆ. ಹಾಗಾಗಿ ಉಪ್ಪನ್ನೇ ಹಾಕ್ಕೊಂಡು ಸಾಂಬಾರು ಜೊತೆ ಅಂದರೆ ರಾಗಿ ಮುದ್ದೆ ಎಲ್ಲ ಯಾವ ಥರ ತಿಂತೀವಿ ಸೇಮ್ ಅದೇ ರೀತಿಯೇ ಈ ಮೆಂತ್ಯ ಮುದ್ದೆಗೂ ಸಹ ಉಪ್ಪನ್ನು ಹಾಕಿ ಮಾಡ್ಕೊಳ್ತೀನಿ. ಆದರೆ ಮೆಂತ್ಯ ಮುದ್ದೆ ಬಿಸಿ ಬಿಸಿ ಇರುವಾಗಲೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತಣ್ಣಗಾದರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ಬಿಸಿ ಇರುವಾಗಲೇ ತಿನ್ನೋದಕ್ಕೆ ಚೆಂದ ಇದು. ಮಕ್ಕಳಿಗೆ ಇದೇ ಊಟನೇ ತಟ್ಟೆಗೆ ಹಾಕ್ಕೊಟ್ರೆ ಸರಿಯಾಗಿ ತಿನ್ನಲ್ಲ. ಅದ್ರ ಬದಲು ಈ ರೀತಿಯಾಗಿ ಪ್ಲೇಟಿಂಗ್ ಮಾಡಿಕೊಟ್ರೆ ಇಬ್ಬರು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಹಾಗಾಗಿ ಯಾವ ಮಕ್ಕಳು ಮನೇಲಿದ್ದಾಗ ನಾನು ಈ ರೀತಿಯಾಗಿಯೇ ಪ್ಲೇಟಿಂಗ್ ಮಾಡಿ ಊಟ ಕೊಡ್ತೀನಿ. ಊಟನೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಿಡಿಯೋ ಎಡಿಟಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಇನ್ನು ಸಂಜೆ ಆಗಿದ್ದರಿಂದ ಸಂಜೆ ಕೆಲಸಗಳನ್ನೆಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆನ ಮುಗಿಸಿ ಸ್ವಲ್ಪ ವಾರ್ಡ್ರೋಬ್ನ ಕ್ಲೀನ್ ಮಾಡೋಣ ಅಂತ ಬಂದೆ. ನಮ್ಮನೇಲಿರುವಂತಹ ವಾರ್ಡ್ರೋಬಲ್ಲಿ ಸ್ಯಾರಿ ಎಲ್ಲ ಹ್ಯಾಂಗ್ ಮಾಡುವಂತಹ ಒಂದು ಕಬ್ಬಿಣದ ರ್ಯಾಕ್ ಇರುತ್ತಲ್ವ, ಅದಿರಲಿಲ್ಲ.
ಸೊ ಆ ರ್ಯಾಕ್ನ ತಂದು ನನ್ನ ಹಸ್ಬೆಂಡೇ ಫಿಕ್ಸ್ ಮಾಡಿದರು. ಅದಕ್ಕೋಸ್ಕರ ಡಿಮಾರ್ಟಿಂದ ನಾನು ಸ್ಯಾರಿ ಹ್ಯಾಂಗರ್ಗಳನ್ನ ತಂದಿದ್ದೆ. ಇಲ್ಲಿಟ್ಟಿರೋ ಸ್ಯಾರಿನೆಲ್ಲ ಹ್ಯಾಂಗರ್ಗೆ ಹಾಕಿ ತೆಗೆದಿಟ್ರೆ ಸ್ವಲ್ಪ ಜಾಗ ಸೇವ್ ಆಗುತ್ತೆ ಅಂತ. ಬಟ್ ನಾನು ತಂದಿದ್ದಂತಹ ರ್ಯಾಕ್ ಸಾಕಾಗಲಿಲ್ಲ. ಹಾಗಾಗಿ ವಾರ್ಡ್ರೋಬ್ನ ಕಂಪ್ಲೀಟಾಗಿ ಪೂರ್ತಿ ನಾನು ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಹತ್ರ ಇರುವಂತಹ ಸ್ಯಾರಿಗಳೆಲ್ಲ ಕ್ಲಾತ್ ಬಂದು ತುಂಬ ಸಾಫ್ಟಾಗಿರುತ್ತೆ, ಜೊತೆಗೆ ಹೆವಿ ವರ್ಕ್ ಇರೋದ್ರಿಂದ ಇದನ್ನೆಲ್ಲ ಫೋಲ್ಡ್ ಮಾಡಿಟ್ರೆ ಒಂದು ಸೀರೆ ಮೇಲೆ ಇನ್ನೊಂದು ಸೀರೆ ಇಟ್ಟರೆ ಜಾರ್ಕೊಂಡೆಲ್ಲ ಬಿದ್ದೋಗ್ತಾ ಇತ್ತು. ಸೊ ಹಾಗಾಗಿ ಈಗ ಯಾವುದು ಸದ್ಯಕ್ಕೆ ವೆಯ್ಟ್ ಇರುವಂತಹ ಸ್ಯಾರಿ ಬ್ಲೌಸ್ಗಳೆಲ್ಲ ಇದೆ ಅದನ್ನು ಮಾತ್ರ ಹ್ಯಾಂಗರ್ಗೆ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೋಮವಾರ ನನ್ನ ದಿನ ಈ ರೀತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.